ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟ, ಪರ್ಟಿಕ್ಯುಲರ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಮೋದಿ ಟೀಮ್ನ ಮಿನಿಸ್ಟರಿಂದ ಸಿಡಿತು ಬಹುದೊಡ್ಡ ಬಾಂಬ್. ಏನು ಹಾಗಾದರೆ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಫಿಕ್ಸ್? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಈಗ ಸರ್ಕಾರ ಕುತ್ತಿಗೆಗೆ ಬಂದಿದೆ. ಒಂದಲ್ಲ ಎರಡಲ್ಲ, ಹಲವು ಪ್ರಕರಣಗಳು ಒಂದಾದ ಮೇಲೆ ಒಂದು ತೆರೆದುಕೊಳ್ತಿರೋದು. ಅದರಲ್ಲೂ ಪ್ರಮುಖವಾಗಿ ವಾಲ್ಮೀಕಿ ನಿಗಮದ ಕೇಸ್ ಒಂದು, ಹಾಗೆ ಮೂಡ 5,000 ಕೋಟಿಯ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದ ಬುಡಕ್ಕೆ ಬಂದಿರೋದಲ್ವ. ಈಗ ವಾಲ್ಮೀಕಿ ನಿಗಮದ ಕೇಸಲ್ಲಿ ನಾಗೇಂದ್ರ ಅರೆಸ್ಟು, ದದ್ದಲ್ ಕೂಡ ಎಲ್ಲ ಬಗೆಯಿಂದ ಲಾಕ್ ಆಗ್ತಿದ್ದಾರೆ. ಇದರ ಬೆನ್ನಲ್ಲೇ ಕೋಟಿ ಕೋಟಿ ಹಣನೇ ಕೊಟ್ಟು ಜಮೀನು ತೊಗೊಂಡಿರೋದು, ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಆಗಿರುವಂಥ ಸುದ್ದಿಗಳೆಲ್ಲ ಬ್ಲಾಸ್ಟ್ ಆಯ್ತಲ್ಲ, ನೋಡ್ತಾ ಇದ್ದೀರಿ ಮಾಧ್ಯಮದಲ್ಲಿ ನೀವು. ಈ ಹಣ ಎಲ್ಲಿಗೆ ಹೋಗಿದೆ ಅಂದರೆ, ನಿಗಮದ ಹಣ ನೇರವಾಗಿ ಈ ಆರೋಪಿತರು ಖರ್ಚು ಮಾಡಿಕೊಂಡಿದ್ದಾರೆ. ಒಂದಿಷ್ಟು ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾವಣೆಯಾಗಿದೆ, ಎಲ್ಲ ನೋಡ್ತಾ ಇದ್ದೀವಿ. ಇದರ ಬೆನ್ನಲ್ಲೇ ಈಗ ಕೇಂದ್ರ ಸಚಿವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಇದು ಕರ್ನಾಟಕ ಸರ್ಕಾರವನ್ನು, ಕೈ ಸರ್ಕಾರವನ್ನು ಶೇಕ್ ಮಾಡುವಂಥ ಸುದ್ದಿ ನಿಜವಾಗಿದ್ದೇ ಹೌದಾದರೆ. ಮೊದಲೇ SITಗೆ ಹೋಯ್ತಲ್ವಾ, ಅದಾದಮೇಲೆ ಯೂನಿಯನ್ ಬ್ಯಾಂಕ್ ಕಂಪ್ಲೇಂಟ್ ಕೊಟ್ಟ ಮೇಲೆ CBI ಎಂಟ್ರಿ ಆಯಿತು, ED ಕೂಡ ಎಂಟ್ರಿ ಆಯಿತು. ED ಎಂಟ್ರಿ ಆಗೋಕ್ಕಿಂತ ಮುಂಚೆ ರಾಜ್ಯ BJPಯ ಕೆಲವರು ಈ ಕೇಸ್ನ ದೊಡ್ಡವರ ಇನ್ವಾಲ್ವ್ಮೆಂಟ್ ಬಗ್ಗೆ ದೂರುಗಳನ್ನು ಕೊಟ್ಟಿದ್ರು. ವಿಶೇಷವಾಗಿ ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಸರಿಯಾಗಿ ಹೋರಾಟ ಮಾಡ್ತಿಲ್ಲ ಅಂತ ಯತ್ನಾಳ್ ಒಂದು ಪತ್ರ ಬರೆದ್ರು, ಗೃಹ ಸಚಿವರಿಗೆ ಪತ್ರ ಬರೆದ್ರು. ಈ ಎಲ್ಲ ಬೇರೆ ಬೇರೆ ಹಗರಣಗಳ ಕುರಿತು ದೊಡ್ಡವರ ಇನ್ವಾಲ್ವ್ಮೆಂಟ್ ಬಗ್ಗೆ ಇನ್ವೆಸ್ಟಿಗೇಷನ್ ಶುರುವಾಗಬೇಕು ಅಂತ. ಈ ರೀತಿ ಹಲವು ಮೂಲಗಳಿಂದ ಗೃಹ ಇಲಾಖೆಗೆ, ಕೇಂದ್ರ ಗೃಹ ಇಲಾಖೆಗೆ ಮಾಹಿತಿ ಹೋಗಿದೆ. ಅದಾಗ್ತಾ ಇದ್ದ ಹಾಗೆ ED ರೈಡ್ ಆಯ್ತಲ್ವ. ಈ ವಾಲ್ಮೀಕಿ ನಿಗಮದ 100 ಕೋಟಿ ಭ್ರಷ್ಟಾಚಾರವನ್ನು ಅಗಿಯೋದಕ್ಕೆ ಶುರು ಮಾಡಿಬಿಟ್ಟಿದೆ ED. ಯಾರ ಕುತ್ತಿಗೆಗೆ ಬರುತ್ತೆ ಗೊತ್ತಿಲ್ಲ. ಬರೀ ಇಬ್ಬರು ಹೆಸರು ಕಾಣ್ತಿದೆ ನಮಗೆ, ನಾಗೇಂದ್ರ, ದದ್ದಲ್ ಅಂತ. ಆದರೆ ಮುಖ್ಯಮಂತ್ರಿಗಳ ತನಕನೂ ಹೋಗುತ್ತೆ ಅನ್ನುವಂಥ ಸುದ್ದಿಯನ್ನು ನೋಡಿದ್ದೀವಿ. ಇದ್ರ ಬೆನ್ನಲ್ಲೇ ಈಗ ಮೋದಿ, ಅಮಿತ್ ಶಾ ಆಪ್ತರು ಆಗಿರುವಂತಹ, ಈಗ ಆಹಾರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಬಿಗ್ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಅದು ಬರೀ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಮೂಡ ಕೇಸ್ನಲ್ಲಿ ನೇರವಾಗಿ ಸಿದ್ದರಾಮಯ್ಯನವರ ಅಕ್ರಮ, ಅಂದರೆ ಅವರ ಕುಟುಂಬಸ್ಥರಿಂದ ಅಕ್ರಮ ಆಗಿದೆ ಅನ್ನೋದು ಎದ್ದು ಕಾಣ್ತಾ ಇದೆ. ಫೇಕ್ ಡಾಕ್ಯುಮೆಂಟ್ ಮೂಲಕ ಇಲ್ಲಿ ಭೂಮಿಯನ್ನು, ಎಲ್ಲ ವಿಚಾರಗಳನ್ನು ಸೃಷ್ಟಿಸಲಾಗಿದೆ ಅನ್ನೋದು ಕಾಣಿಸ್ತಾ ಇದೆ. ಸೊ ಅದು ವಾಲ್ಮೀಕಿ ನಿಗಮದ ಕೇಸಲ್ಲೂ ಹಣ ಟ್ರಾನ್ಸಾಕ್ಷನ್, ಹಣಕಾಸು ಇಲಾಖೆ ಯಾರು ಇಟ್ಕೊಂಡಿದ್ದಾರೋ ಅವರ ಅನುಮತಿ ಇಲ್ಲದೆ, ಆದೇಶ ಇಲ್ಲದೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಎಲ್ಲರೂ ಹೇಳ್ತಿದ್ದಾರೆ. ಈ ಹೊತ್ತಲ್ಲಿ ಸಿಡಿಸಿರುವ ಬಾಂಬ್, ಸಿದ್ದರಾಮಯ್ಯನವರು ಕೂಡ ಅರೆಸ್ಟ್ ಆಗ್ತಾರೆ ಅಂತ. ED ಎಂಟ್ರಿ ಆಗಿರುವ ಹೊತ್ತಲ್ಲಿ ಸಿಡಿದಿರುವ ಬಾಂಬ್. 25ರಲ್ಲಿ ಸಿದ್ದರಾಮಯ್ಯ ಒಬ್ಬ ಭಯಂಕರವಾದಂಥ ಸರ್ವಾಧಿಕಾರಿ, ಅಹಂಕಾರಿ ಮತ್ತು ಭ್ರಷ್ಟ. ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಏನಾದರೂ ಕಮಾಂಡ್ ಅನ್ನೋದಿದ್ದರೆ ಸಿದ್ದರಾಮಯ್ಯನವ್ರನ್ನ ತಕ್ಷಣ ಇಳಿಸ್ಬೇಕು. ನೀವು ಎನ್ಕ್ವೈರಿಗೆ ಹಾಜರಾಗಿರಿ. ಮುಂದೆ ಅಗತ್ಯ ಬದ್ದರೆ ಮೂಡ ಪ್ರಕರಣದಲ್ಲಿ ನೀವೇ ಅರೆಸ್ಟ್ ಆಗ್ಬೋದು. ನೀವು ನಮ್ಮನ್ನೇ ಅರೆಸ್ಟ್ ಮಾಡಿ ಹೆದರಿಸ್ತೀರಿ ಸಿದ್ದರಾಮಯ್ಯನವರೇ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? 8 ಕೋಟಿ ಅಂತ ನೀವು 2023ರಲ್ಲಿ ಡಿಕ್ಲೇರ್ ಮಾಡಿ ಈಗ 62 ಕೋಟಿಗೆ ಕೇಳ್ತಾ ಇದ್ದೀರಿ. 75ರಲ್ಲಿ ಇಂದಿರಾ ಗಾಂಧಿ, 24-25ರಲ್ಲಿ ಸಿದ್ದರಾಮಯ್ಯ ಒಬ್ಬ ಭಯಂಕರವಾದಂಥ ಸರ್ವಾಧಿಕಾರಿ, ಅಹಂಕಾರಿ ಮತ್ತು ಭ್ರಷ್ಟ. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ, ಪ್ರಹ್ಲಾದ್ ಜೋಶಿ ಅವರು ಸಾಮಾನ್ಯವಾಗಿ ನಾವು ಅವರು ಇಷ್ಟು ಜೋಶಲ್ಲಿ ಮಾತಾಡಿದ್ದನ್ನು ನೋಡಲ್ಲ. ಅಷ್ಟು ಜೋಶಲ್ಲಿ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ತಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವ್ರಿಗೆ ಯಾರೂ ಊಹೆ ಮಾಡಿದ ಒಂದು ಸಂಕಷ್ಟ ಎದುರಾಗುತ್ತೆ ಅನ್ನುವ ಭವಿಷ್ಯವನ್ನು ನೋಡ್ತಿದ್ದಾರೆ. ಹಾಗಾದರೆ ಕೇಂದ್ರದ ತನಿಖಾ ಏಜೆನ್ಸಿಗಳು ಬಿಗ್ ಸ್ಟೆಪ್ಗೆ ಮುಂದಾಗಲಿರುವಂತಹ ಸೀಕ್ರೆಟ್ ರಿಪೋರ್ಟ್ ಸಿಕ್ಕಿದ ಮೇಲೆ BJP ಎಷ್ಟು ಆಕ್ಟಿವ್ ಆಗಿರೋದಾ? ಓಪನ್ ಆಗಿ ಸಿದ್ದರಾಮಯ್ಯ ಅರೆಸ್ಟ್ ವಿಚಾರವನ್ನು ಮಾತಾಡ್ತಿದ್ದಾರೆ ಅಂದರೆ ಕಾದಿದೆಯ ಸಂಕಷ್ಟ. ಮೊದಲನೇದಾಗಿ ಅವರು ಮುಖ್ಯಮಂತ್ರಿ ಆಗಿದ್ದರೆ ಇನ್ವೆಸ್ಟಿಗೇಷನ್ ಅವರ ವಿರುದ್ಧ ಸರಿಯಾಗಿ ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರಭಾವದಿಂದ ಸಾಕ್ಷಿ ನಾಶ ಮಾಡೋದಕ್ಕೆ ಅವಕಾಶಗಳಿರ್ತವೆ. ಹಾಗಾಗಿ ಅವರು ರಾಜೀನಾಮೆ ಕೊಟ್ಟು ಕೆಳಗಿಳಿಲಿ ಅಂತ ಆರೋಪ ಮಾಡ್ತಿರೋದು, ಆಕ್ರೋಶ ಹೊರಹಾಕ್ತಿರೋದು ಒಂದು ಕಡೆ. ಆದರೆ ಸಿದ್ದರಾಮಯ್ಯನವರು ಕೂಡ ಬಂಧನ ಆಗ್ತಾರೆ ಎನ್ನುವ ಬಿಗ್ ಬಾಂಬನ್ನು ಸಿಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಸೊ ಡೆಲ್ಲಿ ಕೇಜ್ರಿವಾಲ್ ಲಿಕ್ಕರ್ ಸ್ಕ್ಯಾಮಲ್ಲಿ ಲಾಕ್ ಆದ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಯಾರೂ ಊಹೆ ಮಾಡದಂಥ ಬೆಳವಣಿಗೆ ಕಾದಿದೆಯಾ? ಇದು ಕೇಂದ್ರ ಸಚಿವರು ಕೊಡ್ತಿರುವಂಥ ಸ್ಟೇಟ್ಮೆಂಟ್. ಸಾಮಾನ್ಯವಾಗಿ ಆರೋಪ ಪ್ರತ್ಯಾರೋಪಗಳಾಗ್ತಾ ಇರ್ತವೆ, ಆದರೆ
ಕೇಂದ್ರ ಸಚಿವರು ಕೊಡ್ತಿರೋ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯನವರು ಕೂಡ ಅರೆಸ್ಟ್ ಆಗ್ತಾರೆ. ಈ ಕೇಸ್ನ ಸ್ಫೋಟಕ ರಹಸ್ಯಗಳು ಕೇಂದ್ರ ಸರ್ಕಾರದ ಕೈ ಸೇರಿದ್ಯಾ, ಗೃಹ ಇಲಾಖೆಯ ಕೈ ಸೇರಿದ್ಯಾ, ಮುಂದಾಗೋದು ಏನು ಅನ್ನುವ ಹಲವು ವಿಚಾರಗಳನ್ನು ಜೋಶಿಯವರು ತೆರೆದಿಡ್ತಿರೋದು ನೋಡಿದ್ರೆ ಆಘಾತವೇ ಕಾದಿದೆಯಾ. ಇನ್ನೂ ಒಂದು ಹೇಳ್ತಾರೆ ಅವರು, SIT ಇಂದ ಸಾಕ್ಷಿನಾಶ ಆಗಿದೆ, ದೊಡ್ಡವ್ರನ್ನ ಬಚಾವ್ ಮಾಡೋದಕ್ಕೆ SIT ಅಧಿಕಾರಿಗಳೇ ಪ್ಲಾನ್ ಮಾಡಿದ್ದಾರೆ ಮತ್ತು ಈ SIT ಅಧಿಕಾರಿಗಳು ಕೂಡ ಎನ್ಕ್ವೈರಿ ಎದುರಿಸಬೇಕಾಗತ್ತೆ ಅನ್ನೋ ಮಾತಾಡಿದ್ದಾರೆ. ಪ್ರತಿಷ್ಠಿತ ವಾಹಿನಿಗಳ ಜೊತೆ ಸಂದರ್ಶನ ಕೊಡ್ತಾ ಈ ಮಾತನಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಕೂಡ ಬಂಧನ ಆಗ್ತಾರೆ ಎನ್ನುವ ಬಾಂಬನ್ನು ಸಿಡಿಸಿದ್ದಾರೆ. ನಾಗೇಂದ್ರ ಬಚಾವ್ ಮಾಡಿ, ದದ್ದಲ್ ಬಚಾವ್ ಮಾಡಿ, ಸಾಕ್ಷಿನಾಶ ಮಾಡಿ, ಏನೇನು ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಪ್ರಯತ್ನಗಳನ್ನು ಸಿದ್ದರಾಮಯ್ಯನವರೇ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಿದ್ದು. ವಾಲ್ಮೀಕಿ ಕೇಸಲ್ಲೂ ಅವರು ಎನ್ಕ್ವೈರಿಯನ್ನು ಎದುರಿಸಬೇಕಾಗತ್ತೆ, ಅವ್ರ ಮೂಲಕವೇ ಆಗಿದೆ, ಹೈಕಮಾಂಡ್ಗೂ ಸಂಬಂಧ ಇದೆ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ ಹೇಳ್ತಾ ಇದ್ದು. ಮೂಡ ಹಗರಣದಲ್ಲಂತೂ ಅವರು ಅಂದರಾಗಲೇಬೇಕು ಅಂತಹ ಸ್ಫೋಟಕ ವಿಚಾರಗಳಿವೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಸೊ ಕರ್ನಾಟಕ ರಾಜಕಾರಣದಲ್ಲಿ ಬಹುದೊಡ್ಡ ಬೆಳವಣಿಗೆಯೊಂದು ಕಾದಿದೆಯಾ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಇಂಥ ಬೆಳವಣಿಗೆಗಳಾಗಿವೆ. ಭ್ರಷ್ಟಾಚಾರದ ಕೇಸಲ್ಲಿ, ಹಗರಣಗಳಲ್ಲಿ ಸಿಟ್ಟಿಂಗ್ CMಗಳು ಅರೆಸ್ಟ್ ಆಗಿರೋದು, ಅದರಲ್ಲೂ ಕೇಜ್ರಿವಾಲ್ ಅವರ ಕೇಸ್ ಅಂತೂ ಈಗಲೂ ಆಗಾಗ ಹೊಸ ರಹಸ್ಯಗಳ ಮೂಲಕ ಸದ್ದು ಮಾಡ್ತಿರೋ ಹೊತ್ತಲ್ಲಿ ಮತ್ತೊಂದು ರಾಜ್ಯದ ಮುಖ್ಯಮಂತ್ರಿ ಅರೆಸ್ಟ್ ಆಗ್ತಾರೆ ಅನ್ನುವಂಥ ಬಾಂಬ್ ಕೇಂದ್ರ ಸಚಿವರಿಂದ ಸಿಡಿದಿದೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.